ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಆಗ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೈ ಬೊಜ್ಜು ಮತ್ತು ಆರೋಗ್ಯ. ಸೊ ಆರೋಗ್ಯವಂತ ಶರೀರದಲ್ಲಿ ಬೊಜ್ಜು ಬರುವುದು ಬಹಳಷ್ಟು ಕಡಿಮೆ ಮತ್ತು ಅನಾರೋಗ್ಯದ ಶರೀರದಲ್ಲಿ ಮೈ ಬೊಜ್ಜು ಬರುವುದು ಬಹಳಷ್ಟು ಸರ್ವೇಸಾಮಾನ್ಯ ಸ್ನೇಹಿತರೆ. ಇದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಈ ಅನಾರೋಗ್ಯವಾದ ಶರೀರ ಯಾಕಾಗುತ್ತೆ ಮತ್ತು ಮೈ ಬೊಜ್ಜು ಬರಲು ಮುಖ್ಯವಾದ ಕಾರಣ ಏನು ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಅದೇ ವಿಡಿಯೋದ ಇನ್ನೂ ಒಂದು ಭಾಗ ಈ ಒಂದು ವಿಡಿಯೋ ಅಂತ ಹೇಳಿದರೆ, ಈ ಮೈ ಬೊಜ್ಜಿಗೆ ಮೂಲ ಕಾರಣವನ್ನು ನಾವು ಹುಡ್ಕೊಳ್ತಾ ಹೋದ್ವಿ ಅಂತ ಹೇಳಿದರೆ ನಮ್ಮ ಜನನದ ಸಮಯದಲ್ಲಿ ತನಕನೂ ಈ ಒಂದು ಕಾರಣ ತಲುಪುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಮೈ ಬೊಜ್ಜಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದು ಬಹಳಷ್ಟು ಪ್ರಚುರವಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ನಾನು ತಿಳಿಸಿದ್ದೀನಿ. ಸೊ ಈ ಕಾರ್ಟಿಸೋಲ್ ಹಾರ್ಮೋನ್ ಏನಾಗುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಸ್ಟ್ರೆಸ್, ಯಾವುದೇ ಒಂದು ಸ್ಟ್ರೈನ್, ಯಾವುದೇ ಒಂದು ಭಯದ ವಾತಾವರಣ ಇದ್ದಾಗ ಕಾರ್ಟಿಸೋಲ್ ಹಾರ್ಮೋನ್ ನಮ್ಮ ಮೈಯಲ್ಲಿ ಬಹಳಷ್ಟು ಪ್ರಚುರವಾಗಿ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಈ ಕಾರ್ಟಿಸೋಲ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶವನ್ನು ಬಹಳಷ್ಟು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಅಂತ ಹೇಳಿದರೆ ಸಕ್ಕರೆಯ ಅಂಶ ನಮ್ಮ ರಕ್ತದಲ್ಲಿ ಬಹಳಷ್ಟು ಉತ್ತುಂಗಕ್ಕೇರಿ ನಿಂತಿರುತ್ತೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರೋಟೀನ್ ಸಿಂಥಸಿಸ್. ಸೊ ಪ್ರೋಟೀನ್ ಸಿಂಥಸಿಸ್ ಏನಾಗ್ಬಿಡುತ್ತೆ, ಇದು ಏರುಪೇರಾಗಿ ನಮ್ಮ ಭಾಗಗಳು ಅಂತ ಹೇಳಿದರೆ ನಮ್ಮ ಮೈಯ ಭಾಗಗಳು, ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಕೊಬ್ಬಿನ ಅಂಶವನ್ನು ಶೇಖರಿಸಲಿಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಚಯ ಅಪಚಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಮೂಲ ಕಾರಣ ಈ ಬೊಜ್ಜು ಆಗಲು, ಮೈ ಬೊಜ್ಜು ಬರಲು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಕಾರ್ಟಿಸೋಲ್ ಹಾರ್ಮೋನ್ ಬಹಳಷ್ಟು ಮುಖ್ಯವಾದ ಒಂದು ಹಾರ್ಮೋನ್. ಸೊ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಲ್ಲಿ ಇದು ಬಹಳಷ್ಟು ಪ್ರಚುರವಾಗಿ ಉತ್ಪತ್ತಿ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಕಾರಣದಿಂದಲೇ ಸಕ್ಕರೆ ಅಂಶ ಹೆಚ್ಚಾಗಿ ಮತ್ತು ಕೊಬ್ಬಿನ ಅಂಶ ಶೇಖರಣೆ ಆಗಲಿಕ್ಕೆ ಸಹಕಾರವನ್ನು ನೀಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಆರೋಗ್ಯವಂತ ಶರೀರದಲ್ಲಿ ಏನಾಗುತ್ತೆ? ಸೊ ಆರೋಗ್ಯವಂತ ಶರೀರದಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಬಂತಂದ್ರೂ ಇದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಆದರೆ ಈ ರಾಸಾಯನಿಕ ಕ್ರಿಯೆ ಸ್ಥಗಿತಗೊಳ್ಳುತ್ತೆ. ಯಾಕೆ ಅಂತ ಹೇಳಿದರೆ, ಕಂಟ್ರೋಲಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಇದನ್ನು ಹತ್ತಿಕ್ಕುವಂತಹ ಒಂದು ವ್ಯವಸ್ಥೆ ನಮ್ಮ ದೇಹದಲ್ಲಿ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ವ್ಯವಸ್ಥೆಯ ಒಂದು ಮೂಲವು ನಮ್ಮ ಕರುಳುಗಳಲ್ಲಿ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಅದಕ್ಕೆ ಗುಡ್ ಬ್ಯಾಕ್ಟೀರಿಯಾಸ್ ಅಂತಲೂ ನಾವು ಹೇಳ್ತೀವಿ. ಒಳ್ಳೆಯ ಸೂಕ್ಷ್ಮ ಜೀವಿಗಳು, ಒಳ್ಳೆಯ ಕರುಳಿನ ಸೂಕ್ಷ್ಮ ಜೀವಿಗಳು ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಳ್ಳೆಯ ಸೂಕ್ಷ್ಮ ಜೀವಿಗಳು, ಕರುಳಿನಲ್ಲಿ ಇರ್ತಕ್ಕಂಥ ಒಳ್ಳೆಯ ಸೂಕ್ಷ್ಮ ಜೀವಿಗಳು ನಿಮ್ಮ ಕರುಳಿನಲ್ಲಿ ಬಹಳಷ್ಟು ಪ್ರಚುರವಾಗಿ, ಬಹಳಷ್ಟು ಸಂಖ್ಯೆಯಲ್ಲಿ ಇತ್ತು ಅಂತ ಹೇಳಿದರೆ, ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ತಡೆಗಟ್ಟಿ ನಿಮ್ಮ ಉದ್ವೇಗಗಳನ್ನು, ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ಗಳನ್ನು ಬಹಳಷ್ಟು ನಿಯಂತ್ರಣದಲ್ಲಿ ಇಟ್ಟು ಈ ಒಂದು ರಾಸಾಯನಿಕ ಕ್ರಿಯೆಗೆ ತಡೆಯನ್ನು ಉಂಟು ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಕರುಳುಗಳಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಏನಿದೆಯಲ್ಲ, ಇದು ಬಹಳಷ್ಟು ಮುಖ್ಯ ನಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ಸ್ನೇಹಿತರೆ. ಸೊ ಹೀಗಾಗಿ ಆರೋಗ್ಯಕರ ಮನಸ್ಸಿನಲ್ಲಿ, ಆರೋಗ್ಯಕರ ಶರೀರದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಸಮಸ್ಥಿತಿಯಲ್ಲಿ ಇರುತ್ತೆ. ಸೊ ಹೀಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ತಡೆಗಟ್ಟುವಂತಹ ಒಂದು ಶಕ್ತಿ ಆ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಗುಡ್ ಬ್ಯಾಕ್ಟೀರಿಯಾಗಳು ಎಲ್ಲಿಂದ ಬರುತ್ತೆ ಡಾಕ್ಟ್ರೇ ಅಂತ. ಸೊ ಇದರ ಒಂದು ಸರಿಯಾದ ವಿಶ್ಲೇಷಣೆ, ಸರಿಯಾದ ಒಂದು ಅಧ್ಯಯನ ಮಾಡಿದಾಗ ಏನು ತಿಳಿದು ಬಂತು ಅಂತೇಳಿದರೆ, ನಮ್ಮ ದೇಹದಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ನಾವೇನು ಹೇಳ್ತೀವಿ, ಗುಡ್ ಬ್ಯಾಕ್ಟೀರಿಯಾಸ್, ನಾವು ಜನನದ ಸಮಯದಲ್ಲಿ ತಾಯಿಯ ಗರ್ಭಚೀಲದಿಂದ ಹೊರಗೆ ಬರುವಾಗ ನಮ್ಮ ಚರ್ಮದ ಮೇಲೆ ಈ ಒಂದು ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಹಳಷ್ಟು ಪ್ರಚುರವಾಗಿದ್ದು ದೊಡ್ಡ ಕರುಳನ್ನು ಸೇರಿ ಅದರ ಸಂಖ್ಯೆಯನ್ನು ಬಹಳಷ್ಟು ಬೆಳೆಸ್ಕೊಳ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾರ್ಮಲ್ ಡೆಲಿವರಿ ಆದಂಥ ಜನರಲ್ಲಿ
ಬಹಳಷ್ಟು ಉತ್ಕೃಷ್ಟವಾದ, ಬಹಳಷ್ಟು ಶಕ್ತಿಯುತವಾದ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಸ್ನೇಹಿತರೆ. ಸೊ ಇದು ಬಹಳ ಮೂಲವಾದ ಒಂದು ಅರ್ಥೈಸಿಕೊಳ್ಳುವಂತಹ ಒಂದು ವೈಜ್ಞಾನಿಕ ಸತ್ಯ. ಸೊ ಹೀಗಾಗಿ ಹಳೆಯ ಕಾಲದಲ್ಲಿ ಜನನಗಳು ನಾರ್ಮಲ್ ಡೆಲಿವರಿಯಿಂದನೇ ಆಗ್ತಿತ್ತು. ಪ್ರಸೂತಿ ನಾರ್ಮಲ್ ಆಗಿ ಆಗ್ತಾಯಿತ್ತು ಅಂತ ಹೇಳಿದರೆ, ಸಹಜ ಸ್ಥಿತಿಯಲ್ಲಿ ಪ್ರಸೂತಿಯಾಗಿ ಮಗುವನ್ನು ಜನಿಸುವಂತಹ ಕಾರ್ಯ ಹಿಂದಿನ ಒಂದು ಕಾಲದಲ್ಲಿ ಆಗ್ತಾಯಿತ್ತು. ಹೀಗಾಗಿ ಹಿಂದಿನ ಕಾಲದ ಜನರು ಬಹಳಷ್ಟು ಗಟ್ಟಿಯಾಗಿರ್ತಿದ್ರು, ಬಹಳಷ್ಟು ಆರೋಗ್ಯಯುತದಿಂದ ಇರ್ತಿದ್ರು, ಅವರು ಬಹಳಷ್ಟು ಆಯುಷ್ಯವೂ ಅವ್ರಿಗೆ ಇರ್ತಿತ್ತು ಸ್ನೇಹಿತರೆ. ಸೊ ಆದರೆ ಈಗಿನ ಒಂದು ಸಮಯದಲ್ಲಿ ನಾವು ಡೆವಲಪ್ಮೆಂಟ್ ಅನ್ನುವ ಒಂದು ಹೆಸರಿನಲ್ಲಿ, ನಾವು ಬಹಳಷ್ಟು ಮುಂದುವರೆದಿದ್ದೀವಿ ಅನ್ನೋ ಹೆಸರಿನಲ್ಲಿ ನಾರ್ಮಲ್ ಡೆಲಿವರಿಗಳನ್ನು ಬಿಟ್ಟು ಈಗ ಆಪರೇಷನ್ನಿಂದ ಮಗುವನ್ನು ಜನಿಸುವಂತಹ ಒಂದು ಪದ್ಧತಿ ಸರ್ವೇ ಸಾಮಾನ್ಯವಾಗಿದೆ. ಹೀಗಾಗಿ ಈ ಮಗುವಿಗೆ ಬೇಕಾದಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬಹಳಷ್ಟು ಕಡಿಮೆ ಆಗುತ್ತೆ. ಇದು ಬಹಳಷ್ಟು ಮೂಲವಾದ ಒಂದು ಸಿದ್ಧಾಂತ ಪ್ರಕೃತಿಯಲ್ಲಿ. ಸೊ ನಾವು ಪ್ರಕೃತಿಯ ವಿರುದ್ಧ ಏನೇ ಕೆಲಸ ಮಾಡಿದ್ರೂ ಸಹಿತ ಅದರ ಒಂದು ಲೋಪದೋಷಗಳನ್ನು ನಾವು ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಸಿಜರಿಯನ್ ಸೆಕ್ಷನ್ನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ಬಹಳಷ್ಟು ಜಠರದ ಒಂದು ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಮತ್ತು ದೈಹಿಕ ಸಮಸ್ಯೆಗಳು ಬಹಳಷ್ಟು ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅವರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತೆ. ಇದಿಷ್ಟು ಮಾಹಿತಿ ಈ ಮೊಯ್ಬೊಜ್ಜು ಒಂದು ವಿಷಯದ ಬಗ್ಗೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.